ಹಿಂದೆ ಗಾತ್ರ ಈ ಕಡೆ ಹಿಂದೆ ಇಲ್ಲ ಪಟ್ಟಿ ಸರ್ ಅದು ಇದು ಪಟ್ಟಿ ಅದೆಲ್ಲ ಪ್ರಜಾರ ನೀರು ಹೊಡೆದಲ್ಲ ಅಯ್ಯ ಹೋಗ್ರೆ ಸೈಡಿಗೆ ಅದೇ ಹುಡುಗರ ನಮ್ಮ ಹುಡುಗ ಫೋನ್ ಮಾಡಿದ್ದು ಗೊತ್ತಾಯ್ತು ಸೋಸ್ ಗೊತ್ತಾಯ್ತು ಸೋಸಿ ಆರಾಮ ಬರ್ತಾರಲ್ವಾ ನನ್ನ ಸೇರ್ತೀವಿ ಏನು ಅಂತೆಲ್ಲ ಗೊತ್ತಾಗುತ್ತೆ. ಮಾನಂದ ಅಲ್ಲಿ ಕೂತ್ಕೊಂಡ್ರೆ ಹೋಮ್ ಗಾಡಿಯಲ್ಲಿ ಬರ್ರಿ ಹಿಂದಕ್ಕೆ ಬಾಬಾ ಆ ಕಡೆ ಹೋರ ಏನಲ್ಲೇ ಹೋರ ನೋಡ್ಬಿಟ್ಟು ಆ ಕಡೆ ಹೋಗ್ರಿ ಇರೋದಿದ್ದಂಗೆ ಹೇಳಲ್ಲಿ ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ಮನೇಲೊಂದು ಬೆಂಕಿ ಹಚ್ಕೊಂಡಿರೋ ಪ್ರಕರಣ ಆಗಿದೆ. ಯಾರಿದ್ರು, ಏನಾಗಿದೆ ಅಂತ? ಸರ್, ನನ್ನ ತಂಗಿ ಇದ್ದು ಮನೆಯಲ್ಲಿ. ನಾನು ಬೆಳಿಗ್ಗೆ ಬಂದೆ, ಸ್ನಾನ ಮಾಡಿಕೊಂಡು ದೊಡ್ಡ ತಂಗಿ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಕೇಳಿದೆ, ನಾನು ಡ್ಯೂಟಿಗೆ ಏನೋ ಹೋಯ್ತೀಯ ಅಂತ. ಸೆಕೆಂಡ್ ಶಿಫ್ಟ್ ಐತಣ, ಹೋಯ್ತೀನಿ ನಾನು, ಆಮೇಲೆ ನನಗೆ ರೆಡಿಯಾಗಿ ನಿಧಾನಕ್ಕೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ದೊಡ್ಡ ತಂಗಿ ಮಗುನ ಪಾಪು ನಾನು ನೋಡಾಗ 1 ವಾರ ಆಗಿತ್ತು. ನೋಡೋಣ ಅಂತ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಿ 1 ಅವರ್ಗೆ ನಮ್ಮ ಓನರ್ ಆಂಟಿ ಫೋನ್ ಮಾಡಿದ್ರು. 1 ಅವರ್ 1.5 ಅವರ್ ಆಗಿತ್ತು. ನಮ್ಮ ಓನರ್ ಆಂಟಿಗೆ ಫೋನ್ ಮಾಡಿದ್ರು ನನ್ನ ದೊಡ್ಡ ತಂಗಿಗೆ, ಹೋಗಿ ಈ ಥರ ನಿಮ್ಮ ಮನೆ ಬೆಂಕಿ ಹತ್ಕೊಂಡು ಹಿಡಿತಾ ಇದೆ ಅಂತ ಅಂದ್ಬಿಟ್ಟು. ಸರಿ ಸೀದಾ ಅಲ್ಲಿಂದ ಬಂದು ನೋಡೋ ಸರ್, ಆಗಲೇ ಕೆಳಗಡೆ ಎಲ್ಲ ಜನ, ಒಂದು 200 ಜನ 300 ಜನ ನಿಂತ್ಕೊಂಡಿದ್ದಾರೆ. ಅಲ್ಲಿಂದ ಬರೋವಾಗಲೇ ನೋಡಿದೆ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಬಂದೆ ನೋಡಿದೆ, ನನ್ನ ತಂಗಿ ಹೆಂಗೋ ಕೆಳಗಡೆ ಸೇವ್ ಆಗಿದ್ದಾರೆ ಅಂದರು ಎಲ್ಲ ಜನ. ಸರಿ, ಆ ಹುಡುಗನ್ನ ಕಾಪಾಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ. ಮೇಲ್ಗಡೆ ಮನೆಗೆ ಬಂದು ನೋಡಿದ್ರೆ ಏನು ಕಾಣ್ತಾಯಿಲ್ಲ, ಫುಲ್ಲು ಬ್ಲರ್ ಆಗಿಬಿಟ್ಟು. ಯಾರು ಹುಡುಗವನು? ಯಾರು ಜೊತೆಲಿ ವರ್ಕ್ ಮಾಡೋ ಹುಡುಗ ಸರ್. 2 ವರ್ಷದಿಂದ 1 ವರ್ಷ 2 ವರ್ಷದಿಂದ ಒಂದೇ ಕಂಪ್ನಿಲ್ಲ, ಇಬ್ಬರೂ ಗುಡ್ ಫ್ರೆಂಡು ಕೆಲಸ ಮಾಡ್ಕೊಂಡಿದ್ರು. ಇವಾಗ ಕಂಪ್ನಿ ಮ್ಯಾನೇಜರ್ಗಳು ಹೇಳೋರು ಸರ್ ಇವ್ರಿಗೆ, ಹೋಗಿ ಲಾಗಿನ್ ಮಾಡ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು. ಹೋಗೋರು ಬರೋರು ಲಾಗಿನ್ ಎಲ್ಲ ಮಾಡ್ಕೊಂಡು ಬರೋರು, ಈ ಥರ ವರ್ಕಲ್ಲಿ ಇದ್ದರು, ಫ್ರೆಂಡ್ಶಿಪ್ಪಲ್ಲಿದ್ದರು. ಅದು ಬಿಟ್ಟರೆ ಬೇರೆ ಏನಿಲ್ಲ. ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್. ನಿಮ್ಮ ತಂಗಿ ಹೆಸರು ಏನು? ನನ್ನ ತಂಗಿ ಹೆಸರು ಪ್ರೇಮ. ಅವರು ವಡಾಫೋನ್ ಕಂಪ್ನಿ ಕೆಲಸ ಮಾಡ್ತಾರೆ. ಹುಡುಗನ ಹೆಸರು ಕಿರಣ್ ಇರ್ಬೇಕು ಸರ್, ಅಷ್ಟು ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ. ಏನೋ ಲವ್ ಮಾಡ್ತಿದ್ರ ಏನಾದ್ರು ಆ ಥರ? ಲವ್ ಮ್ಯಾರೇಜ್ ಎಲ್ಲ ಏನಿಲ್ಲ ಸರ್, ಅವರು ಫ್ರೆಂಡ್ಸ್ ಸರ್, ಅಣ್ಣ ತಂಗಿ ಥರನೇ. ಅಂದರೆ ಒಂದು ಫ್ರೆಂಡ್ಶಿಪ್, ಒಂದೇ ಕಂಪ್ನಿಯಲ್ಲ ವರ್ಕ್ ಮಾಡೋದು, ಒಂದು ಬಾಂಡಿಂಗಲ್ಲಿ ಇದ್ರು ಅಷ್ಟೇ. ಇವತ್ತು ಏನಕ್ಕೆ ಬಂದಿದ್ದ ಏನಾಗ ಗೊತ್ತಾಗಲ್ಲ. ನಾನು ನನ್ನ ತಂಗಿ ಹೇಳಿದ್ದೇನಂತ, ಮ್ಯಾನೇಜರ್ ಏನೋ ಲಾಗಿನ್ ಅಂತಂದ್ಬಿಟ್ಟು, ಆ ಲಾಗಿನ್ ಮುಗಿಸ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಏನೋ ಹೇಳಿದ್ದಾರೆ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಹುಡುಗ ಬಂದಿರ್ತಾನೆ, ಕರ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ ಮನೆಯಲ್ಲಿ. ಬಟ್ ಫೈರ್ ಆಗಿರೋದ್ರ ಬಗ್ಗೆ ಫೈರ್ ಆಗಿರೋದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಾನು ನನ್ನ ದೊಡ್ಡಗೆ ಮನೇಲಿದ್ದೆ. ನಾನು ಅವ್ರು ಫೋನ್ ಮಾಡೋದು, ನಾನು ಬಂದು ಪ್ರೆಸೆಂಟ್. ಎಷ್ಟು ಜನ ಇದ್ರಿ ಮನೆಯಲ್ಲಿ? ಫುಲ್ ನಾನು, ನಮ್ಮ ತಾಯಿ, ನನ್ನ ತಂಗಿ 3 ಜನ ಇರೋದು ಸರ್. ನಾನು ಬೆಳಿಗ್ಗೆ ಮನೆಗೆ ಬಂದೆ, ಡ್ಯೂಟಿಗೆ ಹೋಗ್ಬಿಟ್ಟು ನಾನು ಬೆಳಿಗ್ಗೆ ಬಂದೆ ಮನೆಗೆ. ಬಂದಾಗ 11 ಗಂಟೆಗೆ ಏನೋ ಬಂದಾಗ ನಮ್ಮ ತಾಯಿ ಡ್ಯೂಟಿಗೆ ಹೋಗ್ತಾಯಿದ್ರು ರೆಡಿಯಾಗಿ.
ಆಯ್ತಮ್ಮ ನೀನು ನೋಡು ಅಂತ ಅಂದ್ಬಿಟ್ಟು ನಾನು ಇದ್ದೆ ಮನೇಲಿ ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜಿಂಗ್ ಇಲ್ಲ ಚಾರ್ಜಿಂಗ್ ಹಾಕ್ಕೊಂಡು ಇದು ಬಾಡಿಗೆ ಮನೆ ಫ್ರೆಶ್ ಬಾಡಿಗೆ ಮನೆ ಸರ್ ಸ್ನಾನ ಎಲ್ಲಿ? ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಮನೇಲಿ ರೆಸ್ಟ್ ತೊಗೊಂಡು ನೀವೆಲ್ಲಿ ಮೂಲತಃ ಎಲ್ಲಿ ಯಾವ ಊರು ಕಡೆ ಸರ್ ನೀವು ಮೂಲತಃ ಎಲ್ಲಿ? ನಮ್ಮದು ಸ್ವಂತ ಊರು ಬಂದು ಶಿವಂಗೆ ಬೆಟ್ಟದ ಹತ್ರ ಆಲೂರು. ಓಕೆ. ನಾವು ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ನಮ್ಮ ತಂದೆನೂ ಪೊಲೀಸು. ನಾವು ಮೈಸೂರು CR ಹೆಡ್ ಕ್ವಾರ್ಟರ್ಗೆ ಇದ್ದಿದ್ದು. ಓಕೆ. ನಮ್ಮ ತಂದೆಯವ್ರು ತೀರೋದ್ಮೇಲೆ ನಾವು ಖಾಲಿ ಮಾಡ್ಕೊಂಡು ಇಲ್ಲಿ ಈ ಮನೆಗೆ ಬಂದಿದ್ವಿ. ನೀವೇನು ಕೆಲಸ ಮಾಡ್ತೀರಿ? ಸರ್ ನಾನು ಡ್ರೈವರ್ ಸರ್.